ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ T20 ವಿಶ್ವಕಪ್ನ ಫೈನಲ್ ಪಂದ್ಯ ಇದೇ ಮಾರ್ಚ್ 8ರಂದು ಅಂದರೆ ಭಾನುವಾರ ನಡೀತಾ ಇದೆ. ಒಂದು ಕಡೆ ನ್ಯೂಜಿಲ್ಯಾಂಡ್ ಪ್ರಪ್ರಥಮ ಬಾರಿಗೆ T20 ವಿಶ್ವಕಪ್ನ ಚಾಂಪಿಯನ್ ಆಗಲು ಕನಸು ಕಾಣ್ತಾ ಇದ್ದಂದರೆ, ನಮ್ಮ ಟೀಮ್ ಇಂಡಿಯಾ ಕಳೆದ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಂಥ ಟೈಟಲನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗುತ್ತದೆ. ಅದೇ ರೀತಿ ನಮ್ಮ ಟೀಮ್ ಇಂಡಿಯಾ ಈ ಫೈನಲ್ ಪಂದ್ಯದಲ್ಲಿ ಗೆಲ್ಲಬೇಕಾದಂತಂದರೆ ಈ 3 ತಪ್ಪುಗಳನ್ನು ತಪ್ಪದೇ ಮಾಡಬಾರ್ದು ಅಂತೇಳಿ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದರೆ ಆ 3 ತಪ್ಪುಗಳು ಯಾವ್ಯಾವ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಟೀಮ್ ಇಂಡಿಯಾದ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಬೌಲಿಂಗ್ನಲ್ಲಿ ಅಸ್ಥಿರತೆ. ಮೊನ್ನೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ 253 ರನ್ ಹೊಡೆದರೂ ಸಹ ಇಂಗ್ಲೆಂಡ್ ಸುಲಭವಾಗಿ 246 ರನ್ ಗಳಿಸಿತು. ಆ ಸೆಮಿಫೈನಲ್ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಒಂದು ಓವರಿಗೆ 16 ರನ್ಗಿಂತ ಹೆಚ್ಚಿಗೆ ರನ್ ನೀಡಿದ್ದಂತಂದರೆ ಅಕ್ಷರ್ ಪಟೇಲ್ ಅವರು 11 ರನ್ಗಿಂತ ಹೆಚ್ಚಾಗಿ ರನ್ ನೀಡಿದ್ದಾರೆ. ಇದರಿಂದ ಏನಂತ ಗೊತ್ತಾಗುತ್ತೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ವೀಕ್ ಇದೆ ಅಂತೇಳಿ. ಅದೇ ರೀತಿ ಬುಮ್ರಾ ಅವರನ್ನು ಹೊರತುಪಡಿಸಿದರೆ ನಮ್ಮ ಟೀಮ್ ಇಂಡಿಯಾ ಸಂಪೂರ್ಣವಾಗಿ ಬೌಲಿಂಗಲ್ಲಿ ವೀಕ್ ಆಗಿ ಕಾಣುತ್ತೆ. ಅಕಸ್ಮಾತ್ ನಮ್ಮ ಟೀಮ್ ಇಂಡಿಯಾ ಏನಾದರೂ ಫೈನಲಲ್ಲಿ ಜಯಗಳಿಸಬೇಕಂತಂದರೆ ಬುಮ್ರಾವನ್ನು ಹೊರತುಪಡಿಸಿ ಇನ್ನು 3 ಬೌಲರ್ ಸಹ ತಮ್ಮ ಕೋಟದ 4 ಓವರ್ಗಳನ್ನು ಸಂಪೂರ್ಣವಾಗಿ ಮುಗಿಸಬೇಕಾಗುತ್ತದೆ. ಆಗಿದ್ದರಿಂದ ನ್ಯೂಜಿಲೆಂಡ್ ತಂಡವನ್ನು ಕನಿಷ್ಠ ಮೊತ್ತಕ್ಕೆ ನಾವು ಕಟ್ಟಿ ಹಾಕಬಹುದು. ಫ್ರೆಂಡ್ಸ್, ಅದೇ ರೀತಿ ನಮ್ಮ ಟೀಮ್ ಇಂಡಿಯಾದ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದರೆ ಬ್ಯಾಟಿಂಗ್ನಲ್ಲಿ ಅಸ್ಥಿರತೆ. ನಮ್ಮ ಟೀಮ್ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಆಗಿರುವಂಥ ಅಭಿಷೇಕ್ ಶರ್ಮಾ ಅವರು ಪದೇ ಪದೇ ರನ್ ಗಳಿಸಲು ವಿಫಲರಾಗುತ್ತಿದ್ದರೂ ಸಹ ಟೀಮ್ ಇಂಡಿಯಾ ಅವರಿಗೆ ಅವಕಾಶ ಕೊಡ್ತಾನೆ ಬರ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ನಾಕೌಟ್ ಪಂದ್ಯಗಳಲ್ಲಿ ಅಂತ ಹೇಳಿಕೊಳ್ಳುವಂಥ ದಾಖಲೆಗಳನ್ನು ಅವರು ಹೊಂದಿಲ್ಲ. ಮತ್ತೊಂದು ಸಮಸ್ಯೆ ಏನಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ನಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಟೀಮ್ನಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಂತಹ ಅನುಭವದ ಆಟಗಾರ ಇಲ್ಲದಿರುವುದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಟೀಮ್ ಇಂಡಿಯಾದಲ್ಲಿರುವಂಥ ಯುವ ಆಟಗಾರರಿಗೆ ಒತ್ತಡದ ಸಮಯದಲ್ಲಿ ಯಾವ ರೀತಿ ಒತ್ತಡವನ್ನು ನಿಭಾಯಿಸಿಕೊಳ್ಬೇಕು, ಯಾವ ರೀತಿ ಬ್ಯಾಟಿಂಗ್ ಮಾಡಿ ರನ್ ಗಳಿಸಬೇಕಂತೇಳಿ ಅನುಭವದ ಕೊರತೆ ಇರುವುದರಿಂದ ಇವರು ಫೈನಲ್ ಪಂದ್ಯದಲ್ಲಿ ಯಾವ ರೀತಿ ಒತ್ತಡವನ್ನು ನಾವು ನಿಭಾಯಿಸಿಕೊಳ್ಬೇಕಂತೇಳಿ ತಿಳಿದುಕೊಂಡು ಬರುವುದು ತುಂಬ ಅವಶ್ಯಕವಾಗಿರುತ್ತದೆ. ಫ್ರೆಂಡ್ಸ್, ಅದೇ ರೀತಿ ನಮ್ಮ ಟೀಮ್ ಇಂಡಿಯಾದ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದರೆ ಫೀಲ್ಡಿಂಗ್ನಲ್ಲಿ ಕ್ಯಾಚ್ ಬಿಡ್ತಾ ಇರುವುದು. ಕ್ರಿಕೆಟ್ನಲ್ಲಿ ಒಂದು ಮಾತಿದೆ, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತೇಳಿ. ಈ ಮಾತಿಗೆ ತಕ್ಕಂತೆ ಮೊನ್ನೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಹಿಡಿದಂತಹ ಆ 2 ಕ್ಯಾಚ್ಗಳು ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಹೋಗಲು ತುಂಬ ಸಹಾಯಕವಾಯಿತು ಅಂತ ಹೇಳ್ತೀನಿ. ಅದನ್ನು ಹೊರತುಪಡಿಸಿದರೆ ಈ T20 ವಿಶ್ವಕಪ್ನ ಟೂರ್ನಮೆಂಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬರೋಬ್ಬರಿ 13 ಕ್ಯಾಚ್ಗಳನ್ನು ಬಿಟ್ಟಿದ್ದಾರೆ. ಅಭಿಷೇಕ್ ಶರ್ಮಾರಂತಹ ಯುವ ಆಟಗಾರರು ಕ್ಷೇತ್ರ ರಕ್ಷಣೆಯಲ್ಲಿ ತುಂಬ ಗಲಿಬಿಲಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಈ ಫೈನಲ್ ಪಂದ್ಯ ಸಹ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೀತಾ ಇರೋದರಿಂದ ಬೇರೆ ಸ್ಟೇಡಿಯಂಗಳಿಗಿಂತ ಅಹಮದಾಬಾದ್ ಸ್ಟೇಡಿಯಂನ ಲೈಟಿಂಗ್ಸ್ಗಳು ತುಂಬ ವಿಭಿನ್ನವಾಗಿರುವುದರಿಂದ ಕ್ಯಾಚ್ ಹಿಡಿಯುವುದಕ್ಕೆ ತುಂಬ ಸಮಸ್ಯೆ ಆಗುತ್ತದೆ. ಇದನ್ನು ಸಹ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಅಹಮದಾಬಾದ್ ಸ್ಟೇಡಿಯಂನ ಲೈಟಿಂಗ್ಸ್ ಕೆಳಗೆ ಕ್ಯಾಚ್ ಹಿಡಿಯುವುದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಫೈನಲ್ ಪಂದ್ಯಕ್ಕೆ ಬಂದರೆ ತುಂಬ ಸಹಾಯಕವಾಗುತ್ತದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನಮ್ಮ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಜಯಗಳಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಈ ಹೇಳಿರುವಂಥ 3 ಕ್ಷೇತ್ರಗಳಲ್ಲಿ ಉತ್ತಮವಾದ ಪ್ರಾಕ್ಟೀಸ್ ಮಾಡೋದರ ಮೂಲಕ ಮ್ಯಾಚ್ ಆಡಲು ಬರಬೇಕು. ನಿಮಗೇನು ಅನಿಸುತ್ತೆ, ನಮ್ಮ ಟೀಮ್ ಇಂಡಿಯಾ 2026ರ T20 ವಿಶ್ವಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾ ಅಥವಾ ಇಲ್ಲ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.